ಸೌಮ್ಯ, ಎಲ್ಲ ಅದಕ್ಕೆ ಕಾಣ್ತಾನೆ ಇಲ್ಲ. ರೀ ಅದು ಅಣ್ಣ ಬಂದು ಕರ್ಕೊ ಹೋದ್ರು. ಏಕೆ? ಸ್ವಲ್ಪ ದಿನ ಇಟ್ಸ್ಕೋಬೋದಾಗಿತ್ತಲ್ವಾ? ತುಂಬ ಇಷ್ಟ ಆಗಿದ್ರು ಇರೋಕೆ ಅವರು. ಅಯ್ಯೋ ರೀ, ನಿಮ್ಮ ಕೂಡ ಮುಚ್ಕೊಂಡೇನು ನಮ್ಮ ಅದಕ್ಕೆ ಬುದ್ಧಿ ನಮ್ಗೆ ಒಂಚೂರು ಹಿಡಿಯಕ್ಕಿಲ್ಲ. ಈಗ ನಾನು ಹೇಳೋದೊಂದು ಇಲ್ಲಿಗೆ ಬತ್ತು ಅಲ್ವಾ, ಈಗ ಕೇಳ್ಕೊಂಬರ್ಬೇಕು ತಾನೆ. ಆ ಅಣ್ಣ ಎಲ್ಲ ಹುಡಿಕೊಂಡು ನಂಟ್ರ ನಾಳವ್ರ ಮನೆಯಲ್ಲವ ಸುತ್ತಾಡ್ಕೊಂಡು ಬಾಡ್ಸಾಡ್ಕೊಂಡು ಬಂದಿರೋದಕ್ಕನ್ರಿ ಹಿಂಗ್ರಿ ಬುದ್ಧಿ ಕಲಿಯೋದು. ಇಂಥದಕ್ಕೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಬರ್ಬೇಕಲ್ರಿ. ಅಣ್ಣ ಏನು ಗಾಬರಿಯಿಂದ ಏನು ಫೋನಲ್ಲಿ ಅದಕ್ಕೆ ಮಾತಾಡೋದು ಕೇಳಿಸ್ಕೊಂಡು ನಾನು ತಿರ್ಗಾ ಅಣ್ಣಂಗೆ ರಿವರ್ಸ್ ಫೋನ್ ಮಾಡಿದೆ. ಆಗ ನಿಮ್ಮ ಅದಕ್ಕೆ ಕಾಣ್ತಿಲ್ಲ ಕಣವ, ಎಲ್ಲೋ ಹೊಂಟೋಗದೆ ಹಂಗೆ ಹಿಂಗೆ ಅಂತ ಅಂತು. ಆಗ ಅಣ್ಣ ಬಾ ನೀನು ಇಲ್ಲೇ ಅದಕ್ಕಂತ ಅಂದ್ಬಿಟ್ಟು ಗುಟ್ನಲ್ಲಿ ಬರೋಕ್ಕೆ ಹೇಳಿದೆ ನಾನು. ಅಲ್ಲ, ನಿಮ್ಮ ಮುತ್ತಿಗೆ ಬುದ್ಧಿ ಇಲ್ವಾ ಸ್ವಲ್ಪನೂ? ಪಾಪ ನಿಮ್ಮ ಅಣ್ಣ ಎಷ್ಟು ಗಾಬರಿ ಆಗಿರ್ತಾರೆ ಅಲ್ವಾ? ಸ್ವಲ್ಪನಾದ್ರೂ ಗೊತ್ತಾಗಲ್ವಾ? ಏ ಸುಮ್ಮನಿರು, ಅವ್ರನ್ನ ತರಕಂತೆ. ಇಂಥ ಕೊಯ್ತೀನಿ ಅಂತ ಹೇಳ್ಬಿಟ್ಟು ಬರ್ಬೇಕು ತಾನೇ. ಅಯ್ಯೋ ಅಣ್ಣ ಕೆಲ್ಸಕ್ಕೆ ಹೋಗಿತ್ತಂತೆ. ಇವರು ಸುತ್ಕೊಂಡು ಬಡ್ಸ್ಕೊಂಡು ಬಂದಿರೋದು ಅಲ್ಲಿ ಇಲ್ಲಿ. ಅದೆಲ್ಲಿ ಹೋಗಿದ್ದಕ್ಕಿಂತ ಮುಂಚೆ ಹಂಗೇನ ಮುದ್ಕೆ ಮಕ್ಕಳನ್ನು ಮಾಡ್ಕೊಳಕ್ಕಿಲ್ಲ, ಮಕ್ಕಳನ್ನ ಎತ್ಕೊಂಡು ಹೋಗಿ ತಿಕ್ಕ ಮಗ ತೊಳ್ಕೊಂಡು ಇರ್ಬೇಕಾಯ್ತದಿಲ್ಲ ಅಂದ್ಬಿಟ್ಟು ಒಂಥರ ಬುದ್ಧಿ. ನನಗೆ ಅನುಮಾನ ಬತ್ತು ಅವತ್ತೇ, ಯಾವತ್ತೂ ಇಲ್ದ ಓದ್ದು ಅಷ್ಟು ಪ್ರೀತಿನ ಬಂದವಳಲ್ಲ ಅಂತ. ನಿಜವಾಗ್ಲೂ ಎಷ್ಟೊತ್ತು ಹೋದರೋ ಅನ್ನಂಗಾಗ್ಬಿಟ್ಟಿತ್ತು. ಇರೋ ದುಡ್ಡೆಲ್ಲನೂ ಪಿಜ್ಜಾ ಆರ್ಡ್ರ್ ಮಾಡು, ಬರ್ಗರ್ ಆರ್ಡ್ರ್ ಮಾಡು, ಅದು ತಗಬ ಇದು ತಗಬ, ಚಿಕನ್ ತಗಬ, ಮಟನ್ ತಗಬ ಅಂತ ಬಾಯ್ಬಿಟ್ಟೆ ಕೇಳ್ತಿದ್ರಲ್ಲ. ಚಂದವಂಗೆ ಹೇಳಿ ನೀವೇ. ಸೌಮ್ಯ, ತಿನ್ಲಿ ಬಿಡು ಸೌಮ್ಯ, ತಿನ್ಲಿ ಉಣ್ಲಿ, ಆ ಥರ ಅಲ್ಲ. ಸುಳ್ಳೆಲ್ಲ ಏನಕ್ಕೆ? ಸುಳ್ಳು ಹೇಳೋದು ತಪ್ಪಲ್ವಾ? ಸರಿ ಬಿಡು, ಅವ್ರ ವಿಷಯ ಬಿಟ್ಟಾಕು. ಇವಾಗ ಊರು ತಲುಪಿದ್ರಂತ ನಿಮ್ಮ ಅಣ್ಣಗೆ ಒಂದು ಫೋನ್ ಮಾಡಿ ಕೇಳಬೇಕಾಗಿತ್ತು. ಅಣ್ಣಂಗೆ ಫೋನ್ ಮಾಡಿದೆ ಓದು ಅಂತ ಅಂತು. ಹಂಗೋ ಅದಕ್ಕೆ ಕೈಗೆ ಫೋನ್ ಕೊಡೋಣ ಅಂದೆ, ಇಸ್ಕೊಂಡಿಲ್ವಂತೆ ಮತ್ಕೆ. ನೋಡ್ರಿ ಯಾವ ಬುದ್ಧಿ ಕಲ್ತದೆ ಅಂದ್ಬಿಟ್ಟು ನಾನೇನು ಹೊಟ್ಟೆ ಕಿಚ್ಚು ಮಾಡಿ ಕಳ್ಸೋದ್ನ ನಾನು. ಮತ್ಕೆ ಇರಬೇಕು ಬಿಡಬೇಕು ಅಂತ ನಮಗೂ ಆಸೆ ಇರ್ತದೆ. ಅವರಲ್ಲೂ ಆ ಪ್ರೀತಿ ಇರ್ಬೇಕು ತಾನೆ. ಸರಿ ಬಿಡು, ಪರವಾಗಿಲ್ಲ. ಅವರು ಅರ್ಥ ಮಾಡ್ಕೋಬೇಕಲ್ವಾ? ಅವ್ರ ಯಜಮಾನ್ರು ಒಬ್ಬರೇ ಇದ್ದಾರೆ, ಅವ್ರಿಗೆ ಏನಾದ್ರು ಅಡುಗೆ ಮಾಡ್ಕೊಡ್ಬೇಕು, ತಿನ್ನಕ್ಕೆ ಕೊಡಬೇಕು. ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಾರಾ ಅವರು? ಹೊಸಿ ಚೆನ್ನಾಗಿಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆ. ಏನು ಬೇಕಾದಂಗೆ ಒತ್ಕೊಬತ್ತಾನೆ ನಮ್ಮ ಅಣ್ಣ. ಯಾವ್ದು ಕಮ್ಮಿ ಮಾಡಿದನ್ರಿ? ಒಂದು ದಿವಸ ಕುತ್ಕೊಳಕ್ಕೆ ಕೆಲ್ಸಕ್ಕೆ ಹೋಯ್ತದ ನಮ್ಮ ಅಣ್ಣ. ಸಾಮಾನ ಹೊಸಿ ಒತ್ಕೊಬರಕ್ಕಿಲ್ಲ. ಬೇಕಾದಂಗೆ ಅವಳು ಏನು ಕೇಳ್ತಾಳೆ, ಮೀನು ಮಾಂಸ ಮೊಟ್ಟೆ ಅನ್ಕೊಂಡು ಹೊಸಿ ತಂದು ಕೊಡಕ್ಕಿಲ್ಲ. ಆದ್ರೂ ಅವಳಿಗೆ ಎಷ್ಟು ತಿಂದ್ರು ನಮ್ಮ ಅಣ್ಣ ತಂದ್ಕೊಟ್ರು ತಂದಿಲ್ಲ ಅನ್ನೋದು. ಎಲ್ಲ ಮೂವ ಅಪ್ಪನಿಗೆ ಅಲ್ಲೇ ಕುತ್ಕೊಂಡು ಉಣ್ತಾ ಇದ್ರು, ಬನ್ನಿ ಊಟ ಮಾಡಿ ಅಂತಾಳೆ. ಬೇರೆ ಇರೋದಕ್ಕನ್ರಿ ಊರೊಳಗಲ್ವ ಇರೋದವರು. ಈ ಮಾತನ್ನೇ ಬಿಟ್ಟಿದ್ರು, ಮದುವೆ ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ನನ್ನ ಮಾತನ್ನೇ ಬಿಟ್ಟಿದ್ರು ನಮ್ಮ ಅಣ್ಣವೇ ನಮ್ಮ ಅತ್ತಿಗೆನೂ. ನಮ್ಮ ಅಣ್ಣ ಪಾಪ ಒಳ್ಳೇದೇ ಅಂದರೆ ಇವಳಿಂದ ಇವಳು ಬೈಕೆ ಮಾತ್ಬಿಟ್ಟು ಎಲ್ಲಿ ಮದುವೆ ಆದ್ಮೇಲೆ ತಾನೇ ಔಟ್ಲು ಕರೆಕ್ಟ್ ಬಂದು ಮಾತಾಡಿದ್ದು. ಮದುವೆ ದಿವಸ ಎಲ್ಲ ನಂಟ್ರು ಬರೋಂಗೆ ಬಂದಿಲ್ವ ಅವರು? ಬಂದು ಓಡಾಡ್ಕೊಂಡು ಮಾಡಿದ್ರು ಅವರು. ನಂಟ್ರುಗಳು ಹೆಂಗೆ ಬಂದು ನಿಂತ್ಕೊತಾರೆ ಹಂಗೆ ನಿಂತ್ಕೊಂಡಿದ್ದು. ಆಮೇಲೆ ಇವು ಬಟ್ಟೆ ಉರಿ ಜಾಸ್ತಿ ಕರುಬ್ಲಿನ ಮತ್ತೆ ನಾನು ನೀವು ಚೆನ್ನಾಗಿರೋದು ನೋಡಿ ಸಹಿಸಕ್ಲಕಂದ್ರಿ ಅಂತ ಕರುಬಲ್ ಬುದ್ಧಿಯವಳು. ನನ್ನ ಪರ್ಸಲ್ಲಿ ದುಡ್ಡು ಇತ್ತಲ್ಲಿ ನೋಡ್ತಲೆ ಖಾಲಿ ಮಾಡಗಂಟ ಬುಡ್ನಿವಲ್ಲ. ಹದಿನಾಡ್ರು ಮಾಡು ಇದನ್ನಾಡ್ರು ಮಾಡು, ಹತ್ತು ತರ್ಸ್ಕೊ ಇದು ತರ್ಸ್ಕೊ ಅಂದ್ಕೊಂಡು ಹಂಗೂ ಕೈಗೆ ಒಂದು 1000 ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅವತ್ತೇ. ಅದೇ ಲಾಲ್ಬಾಗು ಕಬ್ಬನ್ ಪಾರ್ಕು ವಿಧಾನಸೌಧ ನೋಡಕ್ಕೆ ಹೋಗಿದ್ನಲ್ಲ, ಆವತ್ತೇ ಒಂದು 1000 ರೂಪಾಯಿ ದುಡ್ಡ ಕೊಟ್ಟಿದ್ದೆ. ತಕೊಂಡು ಒಟ್ಟು ಪರ್ಸು ಮಡಿಕೊಂಡಿತ್ತು. ನೆನ್ನೆ ಏಳ್ನೀರ ಕಸಾರ್ನು ಹೊಂಟೋಗದ. ಬತ್ತೀನಿ ಕಣವ, ಇಷ್ಟು ದಿವಸ ಇತ್ತಲ್ಲ ಹೋಗೋ ಟೈಮಲ್ಲಿ ಬತ್ತೀನಿ ಕಣ್ ಸೌಮ್ಯ. ಬಂದ್ರವ ಊರಿಗೆ ಒಂದ್ಸತಿ ಅಂತ ಏನಾರು ಮಾತಾಡ್ಬೇಡ್ದ. ಈಗ ಅಣ್ಣ ಬಂದು ಕರ್ಕೊಂಡು ಹೋಗಿ ನಾನೇನ್ರಿ ಮಾಡನಿ? ಮಕ್ಕನ ಒಳ್ಳೆ ಊದಿಸ್ಕೊ ಹೋದ್ರಲ್ಲ, ಹಂಗೆ ಬುದ್ಧಿ ಕಲಿಯೋದು. ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಾನೆ. ನಮ್ಮ ಅಣ್ಣನಿಗೆ ಹೇಳ್ಬಿಟ್ಟಿದ್ರೆ ಸೋಮ್ಯನ ಮನೆ ಇವನಿ ಅಂತ ಏನು ಮಾಡ್ತಿತ್ತಿಲ್ಲ. ಇವಳು ಕದ್ದು ಬಂದವಳು ನೋಡಿ, ಎಷ್ಟು ಮಟ್ಟಿಗೆ ಬಂದವಳೆ ಅಂದ್ಬಿಟ್ಟು. ಯಾಕೆ ಹೇಳಿ, ಅಲ್ಲಿ ನಾನು ಕೊಟ್ಟೆ ನನ್ನ ನಾವು ಬಾವಿಸ್ತೇನೆ ಬಾವಿಸಕ್ಕಿಲ್ಲ ಏನೂ ಇಲ್ಲ ಅಂತ ತೋರಿಸ್ಕೋಬೇಕು ಅಣ್ಣನ ಜೊತೆ. ನಮ್ಮನ್ನ ಕೆಟ್ಟವರಾಗೂ ತೋರ್ಬೇಕು, ಕೆಲಸನೂ ಆಗಬೇಕು. ಆ ರೀತಿ ಇವ್ರು ಕಲ್ತಿರೋ ಬುದ್ಧಿ ಸರಿಯಾ? ಅಯ್ಯೋ, ಏನಾದರೂ ಮಾಡ್ಕೊಳ್ಳಿ ಬಿಡು ಸೌಮ್ಯ, ಅವ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ. ನೋಡು, ನಾನು ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ. ನಿನಗೆ ಏನೋ ಕೊಡಬೇಕು ಎಲ್ರಿ ಸೌಮ್ಯ. ತಗೋ, ಇದು ಈ ತಿಂಗಳು ಸಂಬಳ ಬಂದಿದೆ, ಅದಕ್ಕೆ ನಿನ್ ಕೈ ಕೊಡೋಣ ಅಂತ ಬಂದೆ. ಅಯ್ಯೋ ರೀ, ನಾನು ಕೊಟ್ರೆ ನಾನು ಏನು ಮಾಡನೆ? ಮಡಿ ಕಡೆ ನೀವೇ. ಸೌಮ್ಯ, ನಾನು ಹೇಳಿದ್ದೀನಿ ಅಲ್ವಾ, ಇನ್ಮೇಲೆ ಸಂಬಳ ನಿನ್ನ ಕೈ ತಂದು ಕೊಡ್ತೀನಿ, ಅದು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ನಿನ್ಗೆ ಗೊತ್ತಿದೆ ಅಂತ. ಸುಮ್ಮನೆ 5-6 ವರ್ಷ ಕೆಲಸ ಮಾಡಿದೆ, 1 ರೂಪಾಯಿ ಸಂಬಳ ಕೈಲಿ ಉಳಿಸ್ಕೊಳಕ್ಕಾಗಿಲ್ಲ. ಅದು ಇದು ಅಂತ ಸುಮ್ಮನೆ ಖರ್ಚು ಮಾಡಿ ಎಷ್ಟು ಪರದಾಡಿದ್ದೀನಿ ಗೊತ್ತಾ ದುಡ್ಡುಗೋಸ್ಕರ. ದುಡ್ಡು ವ್ಯಾಲ್ಯೂ ಏನು ಅಂತ ನಂಗೆ ನಿಜವಾಗ್ಲೂ ನನ್ನ ಕೈಲಿಲ್ದವ್ದಾಗ ಗೊತ್ತಾಗಿರೋದು ನನಗೆ. ನೀನು ಇದು ಇಟ್ಕೋ, ನಿನ್ಗೆ ಗೊತ್ತು ಯಾವ ಥರ ಬಳಸಬೇಕು ಅಂದ್ಬಿಟ್ಟು. ನೀನು ಏನಾದರೂ ಮಾಡು, ನಾನಂತೂ ಕೇಳಲ್ಲ. ತಗೋ. ನಾನೇನು ಮಾಡೋಣ? ನಂಗೆ ನಿಜವಾಗ್ಲೂ ಹೊತ್ತಿಗೆ ಯಾಕಾರ ಗೊತ್ತೇ ಈ ಪಾಟಿ ಖರ್ಚಾಯ್ತದಲ್ಲ ಅನ್ಕೋತಿದ್ದೆ ನಾನು. ಅದೆಲ್ಲ ನೀನು ಕಂಜೂಸ್ ಮಾಡಬೇಡ. ನೀನು ಬಂದವ್ರಿಗೆ ಹೋದವ್ರಿಗೆಲ್ಲ ಕಂಜೂಸ್ ಮಾಡೋದು ಬೇಡ. ನೀನು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಹೋಗ್ರಿ, ಆಯಿತಾ? ಯಾವುದಾದ್ರೂ ಸ್ವಲ್ಪ ದುಡ್ಡು ಎತ್ತಿಟ್ಕೋ ಅಷ್ಟೇ. ಅದು ಬಿಟ್ಟು ತಿನ್ನೋ ಉಣ್ಣೋದ್ರಲ್ಲಿ ಆಮೇಲೆ ನೀನು ತಿನ್ನೋದು ಅವೆಲ್ಲ ಕಮ್ಮಿ ಮಾಡಬೇಡ ನೀನು. ಇದು ಮಿಕ್ಸಿ ಕೆಟ್ಟೋಗದೆ, ಅದೊಂಚೂರು ರೆಡಿ ಮಾಡಿಸ್ಕೋಬೇಕಾಗಿತ್ತು. ಆಮೇಲೆ ಇದು ಒಂಚೂರ ಕುಕ್ಕರಲ್ಲಿ ಅನ್ನಕ್ಕಿಟ್ರೆ ಸೈಡಲ್ಲಿ ಒಂಥರ ನೀರಿನಾಗ ಸುರಿತದೆ. ಅದಕ್ಕೆ ಒಂದು ರಬ್ಬರ್ ತಗೊಂಡು ಅದೊಂಚೂರು ಮಿಕ್ಸಿ ತೋರಿಸ್ಕೊಬಂದು ಕುಕ್ಕರ್ ತೋರಿಸ್ಕೊಂಡ್ಬಿಟ್ರೆ ಸರಿ ಆಯ್ತದೆ. ಹಾಗೆ ಮಿಕ್ಸಿಯೇ ರೆಡಿ ಮಾಡಿಸ್ಕೊಬಂದ್ಬಿಡೋದೆ. ಏನೋ ಬರೋ ಅಂತ ಕಂಡ್ರೆ ಸರಿ ರುಬ್ಬಕ್ಕೆಲ್ಲ ಬ್ಲೇಡ್ಗಳೆಲ್ಲ ಸಮದೋಗವೆ. ನೋಡು, ಚಾನ್ಸ್ ತಗೊಳ್ಳೋದು ಬೇಡ. ಆ ವಿಷಯದಲ್ಲ ಚಾನ್ಸ್ ತಗೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೀನು ಒಬ್ಬಳೆ ಮನೇಲಿ ಇರ್ತೀನಿ, ನನಗೆ ಭಯ ಆಗುತ್ತೆ. ನನಗೆ ಮನೆಗೆ ಬರೋ ಗಂಟೆ ನಿಂದೆ ನಂಗೆ ಟೆನ್ಷನು ಸೌಮ್ಯ. ಪ್ಲೀಸ್ ಆಯಿತಾ? ಎಲ್ಲ ಹೊಸ ತಗೊಬಿಡು. ಸುಮ್ಮನೆ ನೀನು ಅದು ಇದು ಅಂತ ನೀನು ದುಡ್ಡು ಉಳ್ಸಕ್ಕೆ ಹೋಗಿ ನಿನಗೆ ಹೆಚ್ಚು ಕಮ್ಮಿ ಆದರೆ ನಂಗೆ ತುಂಬ ಕಷ್ಟ ಆಗುತ್ತೆ. ಅವೆಲ್ಲ ತಗೊಂಡು ಕೊಟ್ಬಿಟ್ಟು ಮಿಕ್ಸಿ ಎಲ್ಲನೂ ವಾಪಸ್ ಹೊಸ ತಂದುಬಿಡೋಣ, ಆಯಿತಾ? ಹಳವೆಲ್ಲ ಹಾಕ್ಬಿಡೋಣ. ಅದಕ್ಕೆ ತಗೊಳ್ತಾರೆ ಸ್ವಲ್ಪ ದುಡ್ಡು ಕೊಟ್ಟು, ಅದೇ ದುಡ್ಡಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹೊಸದನ್ನೇ ತರ್ಬೋದಲ್ವಾ? ಸುಮ್ಮನೆ ಏನಕ್ಕೆ ಅದೆಲ್ಲ ರಿಪೇರ್ ಮಾಡ್ಕೊಂಡು ಕೂತ್ಕೊಳ್ಳೋದು? ಹೊಸದನ್ನ ತಂದುಬಿಟ್ರೆ ಒಂದ್ಸಲ ಅದಕ್ಕೆ ತುಂಬ ದಿನ ಯೂಸ್ ಬರುತ್ತೆ. ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಲ್ವಾ? ಆಯ್ತು ಬಿಡಿ, ಹಂಗೆ ಮಾಡೋಕ್ಕಾಯ್ತದೆ. ಸೌಮ್ಯ, ನೋಡು, ಒಂದು ಟಿ ವಿ ತಗೊಳ್ಳೋಣ.
ಯಾಕೆ ಅಲ್ಲಕಂದ್ರಿ ಏನು ಮಾಡಕ್ಕೆ ಇಲ್ಲೇ ಟಿ ವಿ ಓ ಸರಿ ಬಿಡಿ ನೀವೇ ಮುಡ್ತೀನಿ ದುಡ್ಡ ಸುಮ್ಮನೆ ನಾನು ನನಗೆ ಗೊತ್ತು ಟಿ ವಿ ಗೀವಿ ಏನು ಬೇಡ ಆಯಿತು ಇದನ್ನ ಮಿಕ್ಸಿನೂ ಕುಕ್ಕರ್ನು ಹೊಸ್ತು ತಗೊಳ್ಳೋದ ಸರಿಯಾ ಅದು ಬಿಟ್ರೆ ಟಿ ವಿ ಗಿವಿ ಏನು ಬೇಡ ಅವಶ್ಯಕತೆನೇ ಇಲ್ಲ ಈಗೆಲ್ಲ ಫೋನಲ್ಲಿ ನೋಡ್ತಾರೆ ಟಿ ವಿ ನೀವು ಬಂದರೆ ಒಂದ್ಗಳಿಗೂ ಹಾಕೊಳಕ್ಕಿಲ್ಲ ಏನು ಮಾಡೋಕ್ಕೆ ಟಿ ವಿ ಇರೋ ಟಿ ವಿ ಸಾಕಾಕಿಲ್ವಾ ಸುಮ್ಮನೆ ಯಾಕೆ 40-50 ರೂಪಾಯಿ ದುಡ್ಡು ವೇಸ್ಟ್ ಮಾಡೋದು ಬೇಡ ಬೇಡ ಇ ಎಮ್ ಐಲಿ ತಗೊಂಡು ಕಟ್ಟನೇಬೇಕು ತಾನೆ ಆಗಲ್ಲ ಸೌಮ್ಯ. ನಿನಗೆ ಒಂದು ದೊಡ್ಡ ಟಿ ವಿ ತೆಗೆದುಕೊಳ್ಳೋಣ ಅಂತ ಆಸೆ ಆಗಿತ್ತು. ಈ ಟಿ ವಿನೇ ನೋಡೋಕ್ಕಿಲ್ಲ ಬೇಡ ನನಗೆ ಅವೆಲ್ಲ ಕತೆ ಸುಮ್ಮನೆ ನೀವು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ. ಸರಿ ಬಿಡು ಸೌಮ್ಯ, ನಿನ್ನಿಷ್ಟ ಏನಾದರೂ ಮಾಡ್ಕೊ. ನನಗಂತೂ ಬಂದಾಗ ಬಿಸಿ ಬಿಸಿ ಅಡುಗೆ ಮಾಡಕ್ಕಮ್ಮ, ನಂಗೆ ಅಷ್ಟೇ ಸಾಕು. ನೋಡು ಸೌಮ್ಯ, ರೆಡಿ ಆಗಿಬಿಡು, ಎಲ್ಲರೂ ಹೊರಗಡೆ ಊಟ ಮಾಡ್ಕೊ ಬರೋಣ. ಯಾವ ಹೊರಗಡೆನೂ ಹೋಗೋದು ಬೇಡ, ಹೋಟ್ಲು ಊಟನೂ ಬೇಡ, ನಾನು ಮಾಡ್ತೀನಿ. ನಿಮ್ಗೆ ಏನು ಬೇಕು ಹೇಳಿ ನಾನು ಮಾಡ್ಕೊಟ್ಟನು. ಇಲ್ಲ ಸೌಮ್ಯ, ಇವತ್ತೊಂದು ಫಿಲ್ಮ್ ನೋಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಮುಗಿಸ್ಕೊ ಬರೋಣ. ಡೈಲಿ ಪಾಪ ನಿನಗೂ ಅಡುಗೆ ಮಾಡಿ ಸುಸ್ತಾಗುತ್ತೆ ಅಲ್ವಾ? ನೀನು ತಿಂಗಳ ಪೂರ್ತಿ ಮನೇಲಿ ಕೂತಿರ್ತೀಯ, ನಿನಗೂ ಬೇಜಾರಾಗುತ್ತೆ. ಅರ್ಥ ಮಾಡ್ಕೊ, ಹೋಗೋಣ. ನಿನಗೂ ಮೈಂಡ್ ರಿಲೀಫ್ ಆಗಬೇಕು ಅಲ್ವಾ? ದುಡ್ಡು ಅಂತ ದುಡ್ಡು ಸೇವ್ ಮಾಡೋದೇ ಮುಖ್ಯ ಅಲ್ಲ, ನಾವು ಎಷ್ಟು ಬೇಕೋ ಅವಶ್ಯಕತೆ ಇರೋದನ್ನ ಬಳಸ್ಕೊಳ್ಳೇಬೇಕಾಗುತ್ತೆ. ಈಗ ಅವಶ್ಯಕತೆ ಇಲ್ಲ ರೀ, ಇವತ್ತು ಸಂಬಳ ಬಂದದ, ಇವತ್ತೆಲ್ಲ ನೀವು ಎದುರು ಹೇಳ್ಬಿಟ್ರೆ ತಿಂಗಳ ಪೂರ್ತಿ ಏನು ಮಾಡ್ತೀರಿ ನೀವು? ತಲೆನೇ ಕೆಡ್ಸ್ಕೊಬೇಡಿ. ನನಗೆ ನಿಮ್ಗೆ ಏನು ಬೇಕು ಹೇಳಿ, ಮನೇಲಿ ನಾನು ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀನಿ. ಹೊರಗಡೆ ಹೋಗಿ ಬಿರಿಯಾನಿ ತಿಂತೀವಿ ಅಂದರೆ ಇಬ್ಬರಿಂದ 300-400 ರೂಪಾಯಿ 500 ರೂಪಾಯಿ ಖರ್ಚಾಯ್ತದೆ. ಅದೇ 1 kg ಚಿಕನ್ ತಗೊಂಡು ಮನೇಲಿ ಮಾಡ್ಕೊಂಡ್ರೆ 2 ಹೊತ್ತು ಆಯ್ತದೆ. ಸುಮ್ ಕೂತ್ಕೊಳ್ಳಿ. ಆ ಪಿಕ್ಚರು ಬೇಕಾದಂಗೆ ಮನೇಲಿ ಟಿವಿಲಿ ಪಿಕ್ಚರ್ ಬರ್ತವೆ, ಮೊಬೈಲ್ ಪಿಕ್ಚರ್ ಬರ್ತವೆ, ಅವು ಬೇರೆ ನೋಡಕ್ಕೆ ಬೇರೆ ಹೋದಾರ. ಬೇಕಾದ್ರೆ ನೀವು ಓಟ್ ಬನ್ನಿ, ನಾನು ಬರೋಕ್ಕಿಲ್ಲ. ಏನು ಸೌಮ್ಯ, ನಿನ್ ಬಿಟ್ಬಿಟ್ಟು ನಾನು ಹೋಗ್ತೀನ? ಸರಿಯಾಗಿ ಹೇಳ್ತಾ ಇದೆಯಾ ಬಿಡು. ಆಮೇಲೆ ಸಾಮಾನು ಲಿಸ್ಟ್ ಮಾಡ್ಕೊಟ್ಟನು ತಗೊಬಂದ್ಬಿಡಿ. ಸರಿ, ಸಾಮಾನು ಲಿಸ್ಟ್ ಮಾಡು. ತಿಂಗ್ಳಾಗ ಏನು ಮನೇಲಿ ಇಲ್ಲ ಅನ್ಬಾರ್ದು, ಆ ಥರ ಎಲ್ಲ ಲಿಸ್ಟ್ ಮಾಡ್ಕೊಟ್ಬಿಡು. ಒಂದ್ಸಲ ತಂದು ಕೊಟ್ಬಿಟ್ರೆ ಸರಿ ಆಗುತ್ತೆ. ಮಧ್ಯದಲ್ಲಿ ಚಿಕನ್ ಮಟನು ಮತ್ತು ಫಿಶ್ಶು ಇದನ್ನ ಸಪ್ರೇಟ್ ತಗೊಳ್ಳೋಣ. ವೆಜಿಟೇಬಲ್ಸು ಅದು ಬೇಕಾದ್ರೆ ತಗೊಳ್ಳೋಣ. ಅದೇ ತಿಂಗಳ ಪೂರ್ತಿ ತಗೊಂಡು ಇಟ್ಕೊಳಕ್ಕಾಗುತ್ತಾ? ಹ್ಞೂ ರೀ, ಈಗ ಹೊಸಸಿ ಅಂದರೆ ದುಡ್ಡು ಖರ್ಚಾಗೋದು. ಒಂದೇ ಸತಿ ಎಲ್ಲನೂ ಏನೇನು ಮನೆಗೆ ಬೇಕು ಎಲ್ಲ ಚಕ್ಕೆ ಲವಂಗ ಜೀರಿಗೆ ಮೆಣಸು ಕಡಲೆ ಆಮೇಲಿಂದ ರವೆ ಮೈದಾ ಏನೇನು ಬೇಕು ಮನೆಗೆ ಎಲ್ಲ ಐಟಮ್ ತಂದುಬಿಡಿ ಕೊಟ್ರೆ ಒಂದು ತಿಂಗಳಿಗೆ ಒಂದು 2,000-3,000 ಕೊಟ್ಟು ಖರ್ಚು ಮಾಡಿ ತಂದ್ರು ಅವೇ 2 ತಿಂಗಳು 3 ತಿಂಗಳು ಗಂಟಲು ಬರ್ತವೆ. ಮಧ್ಯದಲ್ಲಿ ತೀರೋಗಿದ್ಬೇಕಾ ನಾವು ತಗೋಬೋದು. ಸುಮ್ಮನೆ ಏನಕ್ಕೆ? ಸರಿ ಸೌಮ್ಯ, ಏನು ಬೇಕು ನೀನು ಲೀಸ್ಟ್ ಮಾಡಿಕೊಡು ಆಯಿತಾ? ಸರಿ ರೀ. ಏನಾದರೂ ಸ್ಪೆಷಲ್ ಮಾಡಲೇಬೇಕಮ್ಮ. ಮತ್ತು ನನಗಂತೂ ಹೇಳ್ತೀನಿ, ಮಟನು ಚಿಕನು ಫಿಶ್ಶು ಇದ್ರಲ್ಲಂತೂ ನೀನು ಕಂಜೂಸ್ ಮಾಡೋಗೇ ಇಲ್ಲ. ಅದು ಏನು ವಿಪರೀತ ತಿನ್ಬಿಟ್ಟು ಹೊಟ್ಟೆ ಬರ್ಸ್ಕೊಂಡು ನಿಮ್ಮ ಆರೋಗ್ಯ ಮಾಡ್ಕೊಂಡಿರಾ? ವಾರಕ್ಕೊಂದ್ಸಲ ಅಷ್ಟೇ. ಮೊಟ್ಟೆ ಬೇಕಾದ್ರೆ ಡೈಲಿ ಬೇಯಿಸ್ಕೊಡ್ತೀನಿ. ಓಕೆ ಮೇಡಮ್, ನೀವು ಹೇಗೆ ಹೇಳ್ತೀರೋ ಹಾಗೆ. ಓಹೋ, ಏನಿತ್ತು? ಏನು ಇದ್ರಲ್ಲೂ ಏನು ಕಂಜೂಸ ಹೇಗೆ ನೀನು? ಇದಕ್ಕೇನಾದ್ರು ಫೀಸ್ ಕಟ್ಟಬೇಕಮ್ಮ? ಏನು ಅದಕ್ಕೆ ಜೊತೆ ಹೋಗಿ ಮಲ್ಕೊಳ್ತಿದ್ದೆ ಇಷ್ಟು ದಿನ? ಸರಿ ಬಿಡಿ, ಹೋಗಿ ಇವಾಗ ಹೋಗಿ ಮೊದಲು ಸಾಮಾನು ತಗೊಬರಗೆ. ಸರಿ ಆಯಿತು. ಚಿಕನ್ ಏನಾದ್ರು ತರಲಾ? ಏನಾದ್ರು ತಗೊಬನ್ನಿ. ಸರಿಯಾ, ಇವತ್ತು ನಿಮ್ಮ ಚಾಯ್ಸ್. ಮಟನ್ ಆದ್ರೂ ತಗೊಬನ್ನಿ, ಚಿಕನ್ ಆದ್ರೂ ತಗೊಬನ್ನಿ, ಅಂತಂದ್ರೂ ಮಾಡ್ಕೊಡ್ತೀನಿ. ಹಂಗೇನೆ ಚಿಕನು ಮಟನ್ ಏನಾದ್ರು ತಂದ್ರುವೆ ಸಾಂಬಾರು ಸೊಪ್ಪು ಮೆಂತ್ಯ ಸೊಪ್ಪು ಶುಂಠಿ ಏನಂತ ತಂದ್ಬಿಡಿ, ಅದು ಕಲಿಯಾಗೈತೆ. ಸರಿ, ನಾನು ನಿಜ ಹೇಳ ಒಂದು ದಿನ ನಾನು ಇವೆಲ್ಲ ಪರ್ಚೇಸ್ ಮಾಡೇ ಇಲ್ಲ. ಇವಾಗ ಎಲ್ಲನೂ ಕಲ್ತ್ಕೋತಾ ಇದ್ದೀನಿ. ಆಗ್ಲಾರ ಜವಾಬ್ದಾರಿಯಿಂದ ನಿಂತಿದ್ರಿ, ಅದಕ್ಕೆ ಇವಾಗ ಮನೆ ಜವಾಬ್ದಾರಿ ನಿಭಾಯಿಸ್ಬೇಕು ಅಂತ ಏನು ಸುಲಭ ಅನ್ಕೊಬಿಟ್ಟಿದ್ದೀರಾ? ಎಲ್ಲ ತಗೊಬರ್ಬೇಕು. ಅದೇನೆ ಸೌಮ್ಯ, ಒಂದೇ ಒಂದು ನಮ್ಗೆ ಎಲ್ಲ ಸರಿ ಆಯ್ತು, ಒಂದೇ ಒಂದು ಮಿಸ್ ಆಗ್ತಾ ಇದೆಯಲ್ವಾ? ಏನು? ಪಾಪ ನಾನು ಆಫೀಸ್ಗೆ ಹೋದಾಗ ನಿನಗೆ ಒಂದು ಪಾಪು ಇದ್ದಿದ್ರೆ ಆಟ ಆಡ್ಸ್ಬೋದಾಗಿತ್ತಲ್ಲ. ಇವೆಲ್ಲ ಮಸ್ಕಬೇಡ, ಅವೆಲ್ಲ ಏನಿದ್ರು ಜವಾಬ್ದಾರಿ ನಿಭಾಯಿಸಿ ನಾವು ನಮ್ಮ ಸ್ವಂತ ಮನೆಗೆ ಹೋದಾಗ್ಲೇ. ಹೋಗಿ ಸುಮ್ಮನೆ. ಅದೆಲ್ಲ ಇಲ್ಲಮ್ಮ, ಅದೆಲ್ಲ ನನ್ನ ಹತ್ರ ನಡೆಯಲ್ಲ. ನಂಗೆ ಆದಷ್ಟು ಬೇಗ ಒಂದು ಪಾಪು ಬೇಕು. ಎಲ್ಲರೂ ವಾಕಿಂಗ್ಗೆ ಪಾಪು ಕರ್ಕೊ ಬರ್ತಾರೆ. ನಂಗೆ ಎಷ್ಟು ಬೋರ್ ಆಗುತ್ತೆ ಗೊತ್ತಾ, ಒಬ್ಬನೇ ಹೋಗ್ಬೇಕು. ಅಯ್ಯೋ, ನನಗೂ ಕುಂತು ಬೇಜಾರಾಗದೆ. ಪಾಪ ನೀವು ಒಬ್ಬರೇ ಹೋಗ್ಬಿಡಿ, ನಾನು ಬರ್ತೀನಿ. ಹಾಂ, ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.